ಅಂದು ಮಹಾಭಾರತ ಕುರುಕ್ಷೇತ್ರದಲ್ಲಿ ನಡೆಯಿತು. ಮಣ್ಣಿನ ಕಾಳಗ. ರಾಮಾಯಣದ ರಾಮ ರಾವಣ ನಡೆಯಿತು. ಹೆಣ್ಣಿನ ಕಾಳಗ. ಆದರೆ ಇಂದು ಈ ಕಲಿಯುಗದಲ್ಲಿ ನಡೆಯುತ್ತಿದೆ ನನ್ನಿಂದ ಹೆಣ್ಣು ಮಣ್ಣಿನೊಂದಿಗೆ ಅಧಿಕಾರದ ಕಾಳಗ. ಲೇ ಬಲರಾಮ, ಈ ಸಿದ್ದನಗೌಡನ ಹೆಸರನ್ನು ಕೇಳಿದರೆ ಸಾಕು, ಇಡೀ ಗೂರೆ ಗಡ 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 ನಡುಗುತ್ತಿರುವಾಗ ಏಕಾಚಿತ ಊರು ವಾಲಿಕರ್ ನನ್ನ ಮಗ ನನಗೆದುರಾಗಿ ಬದುಕುತ್ತಿದ್ದಾನೆ ಎಂದರೆ ನಾನು ನಿಮ್ಮ ವಂಶವನ್ನು ಸರ್ವನಾಶ ಮಾಡದೇ ಬಿಡಲಾರೆ. ಬೇರಿಲ್ಲದ ಮರದಂತೆ, ನೀರಿಲ್ಲದ ಕೆರೆಯಂತೆ, ತಾಯಿ ಸತ್ತ ಕರುವಿನಂತೆ ನಾನು ನಿಮ್ಮನ್ನು ವಿರವೇದನೆಗೆ ತಳ್ಳದಿದ್ದರೆ ನಾನೇಕೆ ಹುಟ್ಟಬೇಕು ಗಂಡಸಾಗಿ ಈ ಭೂಮಿಯ ಮೇಲೆ? ಬಲರಾಮ, ಇಡೀ ಸಭಾಂಗಣದಲ್ಲಿ ನನಗೆ ಚಟ್ಟಿ ಹೊಡೆದು ನನ್ನ ಕರೆಯನ್ನು ಅಡ್ಡಗೆಡುವಿದೆಯಲ್ಲ, ಆ ನಿನ್ನ ಬಾರಿಸಿದ ಗಂಡು ತೊಡೆಯನ್ನು ನಾನು ಮುರಿಯದಿದ್ದರೆ ನನ್ನ ಹೆಸರು ಪೊಲೀಸ್ ಪಡೆ ಸಿದ್ದನಗೌಡನೇ ಅಲ್ಲ. ವನಶೆಟ್ಟಿ, ಲೇ ವನಶೆಟ್ಟಿ, ಕರೆದ್ರು ಏನು ಒದರಿದ್ರು? ಹೇಳ್ರಿ, ಬಂದ ನಿತ್ತನ್ರಿ ನಿಮ್ಮ ಮುಂದೆ ಗಟ್ಟಿಯಾಗಿ ಅಟ್ಟೆ ಯಾಕೆ ಆವಾಜ್ ಮಾಡ್ತೀರಿ? ನನ್ನ ಮನೆಗೆ ಬರ್ಲಿಕ್ಕೆ ಹೇಳಿದ ಆ ರಾಮಲಿಂಗ ಇನ್ನೂ ಯಾಕೆ ಬರಲಿಲ್ಲ? ನೋಡ್ರಿ ಗೌಡ್ರ, ನೀವು ಊರಾಗ ದೊಡ್ಡ ಮನುಷ್ಯರ, ಸ್ವಲ್ಪ ಅದಕ್ಕೆ ಅಂಜ್ಕೋತ್ ನಿಧಾನವಾಗಿ ಬರಾಕ್ ಹತ್ತಿರ್ಬೇಕಲ್ರಿ. ಎಷ್ಟು ಬಾಯಿ ಮಾಡ್ತೀರಿ ನೀವು? ನಮಗಂತರೂ ಅಂಶೆ ಬಿಡ್ತೀರಪ್ಪ ನೀವು. ಹಾ ಅದೇ ಈ ಗೌಡನ ಸ್ಪೆಷಾಲಿಟಿ. ಕರಿಯ, ಲೇ ಕರಿಯ, ಅದೇನೆಂತ ಬೇಗ ಹೇಳಿ ಗೌಡ್ರಿ. ಆ ಮದವೇರಿದ ಮನೆತನದ ಆ ರಾಮಲಿಂಗ ಇನ್ನೂ ಯಾಕೆ ಬರಲಿಲ್ಲ? ಅವನಿಗೂ ಆನೆತರ ಮದ ತುಂಬಿರಬೇಕು ಗೌಡ್ರಿ. ಅವನಿಗೆ ನಾವು ಅಂಕುಶ ತಯಾರಿಸಲೇಬೇಕು. ಅಂದಾಗ ಗೌಡರ ದರ್ಪಕ್ಕೊಂದು ಬೆಲೆ, ನಂತರ ಹೇಳುವುದು ಈ ರೌಡಿಯಲೇ. ಗೌಡ್ರ, ಅದೇ ರೀ ಗೌಡರಿಗೆ ಮನೆತನಕ್ಕೊಂದು ಕಲೆ ರೀ, ಕಲೆ. ನಮಸ್ಕಾರ ಮಾಡ್ತೀನಿ ಸಿದ್ದನಗೌಡರಿಗೆ. ಬೆಂಕಿ ಹಾಕುವ ನಿನ್ನ ನಮಸ್ಕಾರಕ್ಕೆ ಈ ಗೌಡ ಹೇಳಿ ಕಳಿಸಿದರು. ಬೇಗ ಬಂದು ಭೇಟಿ ಆಗಬಾರದೆಂದರೆ ಎಷ್ಟು ಸೊಕ್ಕು ಮಗನೇ ನಿನಗೆ. ಆ ಸೊಕ್ಕು ಒಳ್ಳೇದಲ್ಲ ಉತ್ತಮ.
ಬೆಕ್ಕಿನ ಗತಿ ಕಣ್ಣು ಮುಚ್ಕೋದು ಹಾಲು ಕುಡಿಬೇಡ. ನಮ್ಮ ಗೌಡ್ರು ಕೂಡ ನಡ್ಕೊಳ್ಳೋದು ಒಂದು ಸ್ವಲ್ಪ ಕಲಿ. ಇಲ್ಲವಾದರೆ ನಿಂತಿರುತ್ತೆ ಗೌಡರ ಜೇಡರ ಬಲೆ. ಹೋಲಿ ಬಿಡಿ, ಈಗಲಾದ್ರೂ ಬಂದಿದ್ದೇವಲ್ಲ, ಅದೇನಂತ ಹೇಳ್ರಿ. ಎಂದಾದದ್ದೆಲ್ಲ ಮರೆತು ನಿಮ್ಮ ಸ್ನೇಹ ಸಂಬಂಧ ಬೆಳೆಸಬೇಕೆಂದರೆ ಆ ನಿನ್ನ ತಂಪ ಬಲರಾಮ ಕಾಲು ಕೆದರಿ ನ್ಯಾಯಕ್ಕೆ ಬರ್ತಾನಲ್ಲ, ಇದಕ್ಕೆ ನಿಮ್ಮ ಅಭಿಪ್ರಾಯವೇನೆಂದು ಕರೆಸಿರುವೆ? ಇದರಲ್ಲಿ ಅಭಿಪ್ರಾಯವೇನು ಬಂತು ಗೌಡ್ರಿ? ನಾವೆಲ್ಲರೂ ಒಂದೇ ಊರಿನವರು, ಒಂದೇ ತಾಯಿಯ ಮಕ್ಕಳ ತರಹ ಬದುಕಿ ಬಾಳೋಣ. ನನ್ನ ತಮ್ಮನ ಮಾತನ್ನು ತಾವು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ. ಏ ಬಲರಾಮ, ನಿನ್ನ ತಮ್ಮನಿಗೆ ಬುದ್ಧಿವಾದ ಹೇಳದಿದ್ದರೆ ಮುಂದೊಂದು ದಿನ ಮಾರಣಾಂತಿಕ ಹಲ್ಲೆ ನಡೆದಾಗ ಹೇಳುವುದಕ್ಕೆ ನಮಗೆ ನೀವು ಅವಕಾಶವೇ ಇರಲ್ಲ. ಲೇ ಕರಿಯ, ಈ ಸಮರ ನಡೆದಿದ್ದು ಗೌಡನ ಬಲರಾಮನ ಮಧ್ಯ. ಇದರಲ್ಲಿ ನೀನು ಭಾಗವಹಿಸಬೇಡ ಅಷ್ಟೇ. ನೋಡ್ತಮ್ಮ, ಹನುಮನಂತೆ ನಾವು ಭಾಗವಹಿಸ್ಲಿಕ್ಕಂದ್ರ ಆ ಲಂಕಾರಾವಣ ಅಶೋಕನ ಸುಡ್ತಿತ್ತೇನೋ ತಮ್ಮ. ಇದ್ರಾಗ ನೀವು ಭಾಗವಹಿಸಿದ್ರೆ ಕೆಡ್ತೈತೋ ಶೆಟ್ಟಿ? ಅವರ ತಮ್ಮನಾದ ನಿಂದು ಇದೇ ವಾದವೇ? ಹೌದು, ನಾವಿಬ್ಬರು ಒಂದೇ ರಕ್ತ ಹಂಚಿಕೊಂಡು ಬಂದವರು. ಖರಿಯಾ, ನಾವಿಲ್ಲಿಗೆ ಬಂದದ್ದು ನಿನ್ನ ಜೊತೆ ಜಗಳ ಮಾಡಲಿಕ್ಕಲ್ಲ, ಗೌಡರ ಸಮ್ಮತಿಯನ್ನು ಕೇಳಲು ಬಂದಿರುವಿ. ನೀನು ಸ್ವಲ್ಪ ಬಾಯಿ ಮುಚ್ಚಿಕೊಂಡು ಸುಮ್ಮನಿರ್ತೀಯ? ಹೌದ್ಲೇ ಕರಿಯ, ಈ ರಾಮಲಿಂಗ ನನಗೆ ಬಹಳ ಬೇಕಾದ ಮನುಷ್ಯ. ನೀನು ಸ್ವಲ್ಪ ಸುಮ್ಮನಿರೋದೇ ಒಳ್ಳೆಯದು. ಕಾಗೆ ಕಾ ಕಾ ಅಂದ್ರ ಲೋಳೆ ಹತ್ ಬೆದರ್ತಂತ್ಲಿ, ಹಂಗ್ಲೇ ನೀನು ಕರಿಯ, ಹಂಗನೇ. ರಾಮಲಿಂಗ, ಮುಂದಿನ ವಾರದಲ್ಲಿ ನಡೆಯುವ ಜಿಲ್ಲಾ ಸಹಕಾರಿ ಬ್ಯಾಂಕ್ಗೆ ನಾನು ಅಭ್ಯರ್ಥಿ ಇದ್ದೇನೆ. ನಮ್ಮೆಲ್ಲ ಅಧ್ಯಕ್ಷರಿಗೆ ಮತ ನೀಡಲು ವಿನಂತಿ ಕೇಳಿದ್ರೆ ಆ ನಿನ್ನ ತಮ್ಮ ಬಲರಾಮ ನ್ಯಾಯಕ್ಕೆ ಬರ್ತಾನಲ್ಲ, ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಗೌಡ್ರೆ, ನಿಮ್ಮ ತಂಟೆಗೆ ಬರೆದಂತೆ ನನ್ನ ತಮ್ಮನಿಗೆ ಇವತ್ತೇ ತಿಳಿಸಿ ಬುದ್ಧಿ ಹೇಳ್ತೀನಿ. ದಯವಿಟ್ಟು ಅವನನ್ನು ಕ್ಷಮಿಸಿ ಬಿಡು ಗೌಡ್ರೆ, ಕ್ಷಮಿಸಿ ಬಿಡು. ನೀವೊಬ್ರು ಊರಿನ ನಾಯಕರಾಗಿ ಎಲ್ಲರನ್ನು ಸರಿಸಮನಾಗಿ ನೋಡೋದು ನಿಮ್ಮ ಧರ್ಮ. ಅದನ್ನು ಬಿಟ್ಟು ಸಣ್ಣ ಹುಡುಗರ ಮುಂದೆ ಮೀಸೆ ತಿರುವುದು ನಿಮಗೆ ಸರಿಯಲ್ಲ. ನೀವು ತಿಳಿದುಕೊಳ್ಳಿ. ಲೇ ರಾಮಲಿಂಗ, ಇವನು ನನಗೆ ಬುದ್ಧಿ ಹೇಳುವವನೇ? ಗೌಡ್ರೆ, ಅವನಿಗೆ ಬುದ್ಧಿಗೇಡಿ ಅಂತಾರೆ, ಅವನಿಗೆ ನಾನು ತಿಳಿಸಿ ಹೇಳುತ್ತೇನೆ. ಅಷ್ಟು ಮಾಡಿದ್ರೆ ನಮಗೋ ಕ್ಷೇಮ, ನಿಮಗೋ ಕ್ಷೇಮ. ಆಯ್ತು ಗೌಡ್ರೆ, ನಾವಿನ್ನು ಬರ್ತೀವಿ. ನಮಸ್ಕಾರ. ಹೋಗು ಹೋಗು ರಾಮಲಿಂಗ, ಹೋಗು. ನಿನಗೆಂದು ಅರ್ಥವಾಗುತ್ತಿದೆ ಸಿದ್ದನಗೌಡ ಚಮತ್ಕಾರಕ್ಕೆ. ಶಿಕ್ಷಕರಿಲ್ಲದ ಶಾಲೆ, ಕಟ್ಟಿಗೆ ಇಲ್ಲದ ಒಲೆ, ಹಾಲಿಲ್ಲದ ಮೊಲೆ, ಸಂಗೀತವಿಲ್ಲದ ಕಲೆ, ಇವು ಯಾವ ಹಸಿವನ್ನು ಹಿಂಗಿಸಲಿಕ್ಕೆ ಸಾಧ್ಯವಿಲ್ಲ. ಎಡತೊಳೆದ ನಾಗರ ಹಾವಿನಂತೆ ತೊಡೆ ತಟ್ಟಿ ಬಂದ ನಿನ್ನ ತಂಬಂದಿರನ್ನು ಸಂಬಂಧವಿಲ್ಲದ ಶವಗಳನ್ನಾಗಿ ಮಾಡಿ ಇದೇ ಊರಿನಲ್ಲಿ ಗೌಡನ ಹವ ಎಂತದೆಂದು ತೋರಿಸದಿದ್ದರೆ ಈ ನನ್ನ ಹೆಸರು ಪೊಲೀಸ್ ಸಿದ್ದನಗೌಡನೇ ಅಲ್ಲ. ಸಾಧ್ಯವಿಲ್ಲಲೇ ಸೌಕಾರ, ಅದೆಂದಿಗೂ ಸಾಧ್ಯ
ಆನೆಯಾಗಿ ಗುದ್ದಿಕೊಳ್ಳೋ ಶಪಥ ಮಾಡಿದ್ರನು ನಿನ್ನನ್ನ ಒದ್ದ ಬದುಕುತ್ತಾಕತ್ತ ಈ ಬಲರಾಮಗೈತೋ ಗೌಡ, ಬಲರಾಮಗೈತಿ. ನನ್ನ ಅಪ್ಪಣೆ ಇಲ್ಲದೆ ನನ್ನ ಮನೆಗೆ ಬಂದು ಸೊಕ್ಕಿನಿಂದ ಮಾತಾಡ್ತೀಯ ಬಡವ. ನಿನ್ನ ಸಾವು ಸಮೀಪ ಬಂದಿತ್ತೆಂದು ತಿಳಿದುಕೋ. ಅಂತ ಸಾವನ್ನೇ ಬೆನ್ನಿಗೆ ಕಟ್ಟಿಕೊಂಡು ಬದುಕುತ್ತಿರುವ ಗಂಡುಗಲಿ ಬಲರಾಮ ನಾನಿದ್ದೇನೆ ಗೌಡ, ನಾನಿದ್ದೇನೆ. ನಾನೇ ಕಂಡೆಂದು ಮೆರೆಯುವ ನಿಮ್ಮಂತ ಚೇಳೆಗಳನ್ನು ಬದುಕಲು ಬಟ್ಟಿಲ್ಲ ಈ ಗೌಡನ ವಂಶದವರು. ನೋಡ್ತಮ್ಮ, ಅದಕ್ಕೆ ನಿಜ ಏನಾರ ಬೇಕಾದ್ರೆ ನನ್ನ ಸಾಕ್ಷಿ ತಗೋ. ತಮ್ಮ ಕೊಡ್ಲಿ ಆಟದ್ದು ದೂರ ಸರ್ಸ್ಪ. ಏ ಮಗನೇ, ನಮ್ಮ ಗೌಡರು ಬಿಟ್ಟರು ನಾನು ಬಿಡಂಗಿಲ್ಲೇ ನಿನ್ನ. ಲೇ ಕರಿಯ, ನಾನಾರು ಗೊತ್ತೇ? ಸಿಕ್ಕಂತ ಕುರಿ ಹಾಲು ಕುಡಿದು ಮೇಲು ಪರ್ವತದಂತೆ ಬೆಳೆದು ನಿಂತ ಕೆರಳಿದ ಗಂಡು ಹುಲಿ ನಾನು. ಪುಂಡ ನಾನೇ ಅಂತ ಹೇಳಿ ನಮ್ಮ ತಂಟೆಗೇನಾದ್ರೂ ಬಂದ್ರ ಅದೋ ನಿಮ್ಮ ಪಾಲಿಗೆ ಕಾಲಕ್ಕೆದರಿದ ಹುಲಿಯಾಗಿ ನಿಂತ ಕಾಲಕ್ಕೆ ತಕ್ಕಂತ ನಿಮ್ಮೆಲ್ಲರನ್ನು ಕೊಂದ ಹಾಕಿ ಅದೋ ರಕ್ತದಾಗ ನಾನು ಪುಣ್ಯ ಸ್ನಾನ ಮಾಡದ ಇದ್ರ ನಾನು ಈ ರಾಮಲಿಂಗನ ತಮ್ಮ ಬಲಶಾಲಿ ಬಲರಾಮನೇ ಅಲ್ಲ. ಬರ್ತೀನಿ. ನನಗೆ ಸವಾಲ್ ಹಾಕ್ತೀಯ ಬಡವ? ನಿನ್ನನ್ನು ರೆಕ್ಕೆ ಬಲ್ತ ಹಕ್ಕನ್ನಾಗಿ ಇಲ್ಲಿಯವರೆಗೆ ಹರಡಕ್ಕೆ ಬಿಟ್ಟಿದ್ದೆ ನಂದೇ ತಪ್ಪಾಯ್ತು. ಕರಿಯ ಕಾಳಿಂಗ ಎಲ್ಲಿ? ಅವನು ಮೇಲ್ಮಾಡಿಯಲ್ಲಿ ಇದ್ದಾನೆ ಗೌಡ್ರೆ. ಎಂದ ಅದನ್ನೆಲ್ಲ ಮರೆತು ಎಷ್ಟೆಲ್ಲ ನನ್ನದಿಗೆ ನಡೆದರು ಸುಮ್ಮನೆ ಕೊಳ್ತಿರುವಲ್ಲೋ ಮೂರ್ಖ. ಸಿಟ್ಟಿನ ಕೈಯಲ್ಲಿ ಏಕೆ ಬುದ್ಧಿ ಕೊಡ್ತೀಯೋ ಸ್ನೇಹಿತ? ನನಗೆ ಅವಕಾಶ ಕೊಟ್ಟರೆ ನನ್ನ ಸಾಮರ್ಥ್ಯಕ್ಕೆ ಅವಕಾಶ ಕೊಟ್ಟಂತೆ. ಈಗ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ಅವರನ್ನು ಯಾವ ಗಳಿಗೆಯಲ್ಲಿ ಯಾವ ತರಹ ಮುಗಿಸಬೇಕೆಂದು ಯೋಚಿಸಬೇಕು. ಹಾಗೆ ಹುಲಿ ನಾನೆಂದು ಆರ್ಭಟಿಸಿ ಹೋದರೆ ಅದು ಹುಲಿ ಆಗಬಹುದೇ? ನೆವರ್, ಎಂದಿಗೂ ಸಾಧ್ಯವಿಲ್ಲ. ಈ ಕಾಳಿಂಗ ಒಂದು ಸಲ ಹೆಡೆ ಎತ್ತಿದರೆ 10 ಜನ ವೀರರನ್ನು ಒಂದೇ ಸಲ ನೆಲ ಕಚ್ಚಿ ಬಿಡುತ್ತಾನೆ. ಆಗ ನಿಮಗೆ ಅರ್ಥ ಆಗುತ್ತದೆ ನನ್ನ ವಿಷಜ್ವಾಲೆ ಎಂಥದು ಎಂದು. ನೀನು ಹೇಗಿದ್ದೀಯ ಅಂತ ನನಗೆ ಮೊದಲೇ ಏಕೆ ತಿಳಿಸಲಿಲ್ಲ? ಬಗಳು ನಾಯಿ ಕಚ್ಚೋಲ್ಲ, ಕಚ್ಚೋ ನಾಯಿ ಎಂದೆಂದಿಗೂ ಬಗಳಲ್ಲ. ಸಂತೋಷ ಕಾಳಿಂಗ, ಸಂತೋಷ. ನಿನ್ನ ಮಾತಿನಲ್ಲಿ ಬಹಳ ಅರ್ಥವಿದೆ. ಬ್ರಹ್ಮ ವಿಷ್ಣು ಮಹೇಶ್ವರ ನಂದಿ ಅಂತ ನಾವು 4 ಒಟ್ಟಿಗೆ ಇರೋಣ. ಅಂದಾಗ ಈ ಸೃಷ್ಟಿ ನಮ್ಮ ಮುಷ್ಟಿಯಲ್ಲಿ ಇರುತ್ತೆ. ನೋಡ್ರಿ, ಆಗ ನೀವ ಇಂದ್ರ ನಾವ ದೇವತೆಗಳು ಏನಂತೀರಾ? ಗುಡ್ ಪಾಯಿಂಟ್ ಶೆಟ್ಟಿ, ಗುಡ್ ಪಾಯಿಂಟ್. ಮನಶೆಟ್ಟಿ, ನಿನಗೆ ಹೇಳ್ದಿಲ್ಲ ರೆಡಿ ಮಾಡಿದ್ಯಾ? ಯಾವ್ದ್ರಿ? ಆದ್ರೆ ಅದನ್ನ ಕರಿಯ ಎಲ್ಲ ಮಾಡ್ಯಾನ್ ರೆಡಿ ರೀ. ಕರಿಯ ಹಾ, ಬ್ಯೂಟಿಗಲ್ ರೆಡಿ ಆಗಿದ್ದೀಯಾ? ಬಾ ಒಳಗೆ.